ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಅಪಘಾತ ಆಯಿತು. ಅದರಲ್ಲಿ ನಮ್ಮ ಕನ್ನಡಿಗ ಯೋಧರು ಬಲಿಯಾಗಿದ್ದಾರೆ, ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಯೋಧ ಕೂಡ ಅದರಲ್ಲಿದ್ದಾರೆ. ಈಗ ಮಹಲಿಂಗ್ಪುರಕ್ಕೆ ಆಗಮಿಸಿದೆ ಯೋಧನ ಪಾರ್ಥಿವ ಶರೀರ. ಸರ್ಕಾರಿ ಗೌರವಗಳೊಂದಿಗೆ ಮಿಲಿಟರಿ ಸಿಬ್ಬಂದಿ ಆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಿದ್ದಾರೆ. ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿದ್ದಾರೆ. ಸಾರ್ವಜನಿಕರ ದರ್ಶನದ ಬಳಿಕ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. ಕೆಂಗೇರಿ ಮಡ್ಡಿಯ ಸರ್ಕಾರಿ ಖಾಲಿ ಜಾಗದಲ್ಲಿ ಯೋಧನ ಅಂತ್ಯಕ್ರಿಯೆ ನೆರವೇರುತ್ತೆ. ಅವರ ಹುಟ್ಟೂರು ಕೆಂಗೇರಿ ಮಡ್ಡಿ. ಸಂಜೆ 4 ಗಂಟೆಗೆ ಲಿಂಗಾಯತ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ನೋಡಿ, ಮಹಲಿಂಗ್ಪುರ ಈಗ ಸದ್ಯಕ್ಕೆ ಅಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ, ತಾಲೂಕು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಣ್ಣೀರಿಡ್ತಾ ಇದ್ದಾರೆ ಬಂದಂಥವರು ಯೋಧನ ಅಂತಿಮ ದರ್ಶನವನ್ನು ಪಡ್ಕೊಂಡು. ನೋಡಿ, ಈ ಯೋಧ ಏನಿದ್ದಾರೆ, ಕೆಂಗೇರಿ ಮಡ್ಡಿಯ ಯೋಧ, ಇವರ ಬದುಕಿನ ಕಥೆಗಳನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕಣ್ಣೀರು ಬರುತ್ತೆ, ಕರಳು ಚುರನ್ನುತ್ತೆ. 6 ವರ್ಷದ ಹಿಂದೆ 19ನೇ ವರ್ಷಕ್ಕೆ ಇವರು ಸೇನೆಯನ್ನು ಸೇರಿದರು. ಈಗ ಬರೀ ಅವರಿಗೆ 25 ವರ್ಷ ಅಷ್ಟೇ. ಅವರು ಚಿಕ್ಕವರಿದ್ದಾಗಲೇ ತಂದೆಯನ್ನು ಕಳೆದುಕೊಂಡಂಥವ್ರು. ಅದಾದ ಮೇಲೆ ಅವ್ರ ತಾಯಿ ಕೂಲಿ ನಾಲಿ ಮಾಡಿಕೊಂಡು ಅವ್ರನ್ನ ಕಷ್ಟಪಟ್ಟು ಸೇನೆಗೆ ಸೇರಿಸಿದ್ರು. ಬಹಳ ಸೌಮ್ಯ ಸ್ವಭಾವದ ವ್ಯಕ್ತಿ ಕೂಡ ಆಗಿದ್ದರು. ಈಗ ನೋಡಿ, ಅವರ ಪಾರ್ಥಿವ ಶರೀರ ಮನೆಗೆ ಮರಳಿದೆ. ಇಡೀ ಗ್ರಾಮವೇ ಕಣ್ಣೀರು ಹಾಕ್ತಾ ಇದೆ. ಆರಾಮ್ ಮನೆಗೆ ಹೋಗುತ್ತೆ ಕಳಿಸ್ರಿ. ಮರ್ದಿನ ಫೋನ್ ಹಚ್ಚಿರು, ಹೋಗಿ ಮುಟ್ಟೆನತ್ತೆ, ನಾ ಇಲ್ಲ ಬಸ್ನಾಗ ಅಂತ ಹೇಳಿ. ಮರ್ದಿನ ಮುಂಜಾನೆ ಫೋನ್ ಹಚ್ಚಾನ, ಸ್ವಿಚ್ ಆಫ್ ಬೇಡ ಆಯ್ತು. ಎಲ್ಲರಿಗೂ ಹಚ್ಚಿನಿ, ಏನೂ ಆಗಿಲ್ಲ. ರಾತ್ರಿ 8 ಗಂಟೆಗೆ ಸುದ್ದಿ ಬತ್ತು, ಏನ್ ಮಾಡೋದು ನನ್ನ ಗಂಡನು. ನಾವಲ್ಲಿ ಶನಿವಾರ ಬಂದಿದ್ವಿ. ಶನಿವಾರ ಸಂಜೆ ಇವ್ರನ್ನ ಪುನಾದಿಂದ ಮುಟ್ಟಿದ್ವಿ. ಪುನಾದಿಂದ ನಿಪ್ಪಾಣಿಗೆ ಬಂದ್ಮೇಲೆ ಫೋನ್ ಮಾಡ್ಯಾರ. ಮಾತಾಡ್ಯಾರಿ, ಬಸ್ನಾಗದೀವು, ಮನಿಗ್ ಹೋಗೋಣ ಹಚ್ತೀವತ್ತ ಇಟ್ಟ ಮಾತಾಡ್ಯಾರ. ಅದ್ರ ಮೇಲೆ ಫೋನ್ ಚಾಲು ಇಲ್ಲ. ಸರ್ಕಾರಕ್ಕೆ ಏನ್ ಆಗ್ರಹ ಮಾಡ್ತೀರಿ ಅಕ್ಕ? ಏನ್ ಮಾಡುದ್ರಿ? ನನ್ ಗಂಡನ ವಯಸ್ಸು ಏನು ಹೇಳ್ತೀನಿ, ನನ್ ಗಂಡನ ಓದಿಲ್ಲ, ಏನ್ ಹೇಳ್ಬೇಕಂದ್ರ ದಯವಿಟ್ಟು ಎಲ್ಲಾರ್ಗೂ ಹೇಳ್ತೀನಿ, ನನ್ನ ಶತ್ರುಗಳಿಗೆ ಹೇಳ್ತೀನಿ, ಮಕ್ಕಳನ್ನ ಯಾರು ಆರ್ಮಿ ಕಳಿಸ್ಬೇಡ್ರು. ಯಪ್ಪ, ನಮ್ಮ ಮಕ್ಕಳ ಏನಾದ್ರು ಕೈಯಾಗ ಕೊಡ್ಬೇಡ್ರು. ಮಾತಾಡೋದೇನು ಇಲ್ಲ, ನನ್ನ ಮಾತ ಕಸ್ಕೊಂಡು ಹೋಗ್ಯಾನ್ರಿ. ಯಪ್ಪ, ನಾ ಹೆಂಗ್ ಮಾಡ್ರಿ?
ನನ್ನ ಮಗನ ಹುಡಿಯೇ ಕಟ್ಕೋದ 4 ಹೊಲ ಹೊಟ್ಟಿ ತುಂಬ್ಕೋದ ಅವ್ರು ಸಾಲಿ ಕಲ್ಸಿದ್ದು ಯಪ್ಪ. ನನ್ನ ಮಗ 6ನೇ ಸಾಲಿ ಹಿಡ್ಕೋದ ಅವ್ ಕಸ ತೆಗೆದು ಅವ್ ಸಾಲಿ ಕಲಿತು ಅವನ ಪಾಲಿಗೆ ಅವನು ನೌಕರಿ ಹಿಡ್ಕೋದು ಆದ್ರೆ ಆ ದೇವ್ರ ಕಣ್ಣ ಮಾಡಿದ್ರು ಆ ದೇವ್ರ ನನ್ನ ಮನೆ ಮುರಿದು ಬಿಟ್ರು. ಅವನ ಹೆಂಡಿಗೆ ಅವ್ರ ತಂಗಿಗೆ ಸಾಮಗನ ಏನ್ ಹೇಳ್ರು ಅಣ್ಣ ನೋಡ್ರಿ ನನ್ನ ಮನೇನ ಎಲ್ಲ ಬಸತಿ ಮಾಡ್ರು ಯಪ್ಪ ಗೊತ್ತ ನನ್ನ ಮಗ ಸಾಲು ಯಪ್ಪ ಅದ್ರ ಬಾಯಾಗ ಮಾಡ್ಬೇಕು ಹೆಂಗ ಮಾಡ್ರು ಅಣ್ಣ ನೋಡ್ರಿ ಯಪ್ಪ ಜವಾಬ್ದಾರಿ ಅವರೇ ತಗೊಂಡಿದ್ರು. ಯಪ್ಪ ಎಲ್ಲ ಅವನ ತೋದಿದ್ದು ಯಪ್ಪ ಸಣ್ಣ ಸಣ್ಣ ಮಕ್ಕಳು ನನ್ನು ಅವ್ರ 6ನೇ ಇದ್ದಾಗ ಅವ್ರ ಅಪ್ಪನ ಕಳ್ಕೊಂಡಿದ್ದು ಅವ್ರ ಮಾಮಗಳು ಅವ್ರ ಜೋಪಾನ ಮಾಡಿದ್ರು ಅವ್ರ ಮಾಮಗಳು ರೈತಗಳು ಅವ್ರ ಜೋಪಾನ ಮಾಡಿ ಅವ್ನಿದ್ದ ಮಾಡಿಟ್ರು